ಬೆಂಗಳೂರಿನಲ್ಲಿ ಆರಂಭವಾಗಿರುವ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಭರದಿಂದ ಸಾಗಿದೆ. ಈ ಮಧ್ಯೆ ಖಾಲಿ ನಿವೇಶನಗಳಲ್ಲಿ ಬಿದ್ದಿರುವ ಕಸ ತೆರವು ಮಾಡಲು ಜಿಬಿಎ ನೀಡಿದ್ದ ಡೆಡ್ಲೈನ್ ಹತ್ತಿರವಾಗ್ತಿದ್ದು ದಂಡಾಸ್ತ್ರ ಪ್ರಯೋಗಕ್ಕೆ ವೇದಿಕೆ ಸಿದ್ಧವಾಗಿದೆ. ಖಾಲಿ ಸೈಟ್ನಲ್ಲಿ ಕಸ ತೆರವು ಮಾಡದಿದ್ರೆ ದಂಡ ವಸೂಲಿ. ಎಲ್ಲ ರೀತಿಯ ಸೈಟ್ಗಳಿಗೂ ದಂಡ ನಿಗದಿ ಮಾಡಿದ ಜಿಬಿಎ. ಕಸ ಇರಬಾರದು, ತ್ಯಾಜ್ಯ ತುಂಬಿರಬಾರದು, ಖಾಲಿ ನಿವೇಶನಗಳು ಸ್ವಚ್ಛವಾಗಿರಬೇಕು. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅನ್ನೋ ಅಭಿಯಾನಕ್ಕೆ ಕರೆ ಕೊಟ್ಟಿರುವ ಜಿಬಿಎ ಆಗಸ್ಟ್ 15ರೊಳಗೆ ತಮ್ಮ ನಿವೇಶನಗಳನ್ನ ಸ್ವಚ್ಛಗೊಳಿಸದಿದ್ರೆ ಪಾಲಿಕೆಯೇ ತ್ಯಾಜ್ಯ ತೆರವುಗೊಳಿಸಲಿದೆ. ಬಳಿಕ ತ್ಯಾಜ್ಯ ಸಂಗ್ರಹ, ಸಾಗಣೆ ವೆಚ್ಚವನ್ನು ಸೈಟ್ನ ಮಾಲೀಕರಿಂದ ವಸೂಲಿ ಮಾಡಲಾಗುತ್ತೆ. ಜೊತೆಗೆ ಆಸ್ತಿ ತೆರಿಗೆಯನ್ನು ಸಂಗ್ರಹಿಸಲಾಗುತ್ತೆ. ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ವಾತಾವರಣ ಇದೆ. ಏನಂತಂದ್ರೆ ಖಾಲಿ ನಿವೇಶನಗಳಲ್ಲಿ ತಂದು ಕಸವನ್ನ ಸುರಿತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಬೆಂಗಳೂರಿನ ಅಂದ ಕೆಡ್ತಾ ಇದೆ. ಎಲ್ಲೆಂದರಲ್ಲಿ ಈ ರೀತಿಯಾಗಿ ಬರೋದು, ಕಸವನ್ನ ಬಿಸಾಡುವಂಥದ್ದು ಸಾರ್ವಜನಿಕ ಪ್ರದೇಶಗಳಾಗಿರ್ಬೋದು ಅಥವಾ ಖಾಸಗಿ ಜಾಗಗಳಾಗಿರ್ಬೋದು, ಖಾಸಗಿ ನಿವೇಶನಗಳು 30-40 ಆಗಿರ್ಬೋದು ಅಥವಾ 50-30, 60-40 ಈ ಥರ ಯಾವುದೇ ರೀತಿಯ ಖಾಲಿ ನಿವೇಶನಗಳಲ್ಲಿ ಈ ರೀತಿ ಕಸ ಏನಾದರೂ ಬಿದ್ದಿದ್ರೆ ಅದಕ್ಕೆ ಆ ಒಂದು ನಿವೇಶನಗಳ ಮಾಲೀಕರೇ ಹೊಣೆಯಾಗಿರ್ತಾರೆ. ತ್ಯಾಜ್ಯ ಸಂಗ್ರಹಣೆಗೆ ವಿಧಿಸುವ ಶುಲ್ಕದ ವಿವರವನ್ನು ಕೂಡ ಜಿಬಿಎ ಪ್ರಕಟಿಸಿದೆ. ತಡೆಗೋಡೆ ಇಲ್ಲದ 20-30 ಅಳತೆಯ ನಿವೇಶನಕ್ಕೆ ಸ್ವಚ್ಛತಾ ವೆಚ್ಚವಾಗಿ 6,700 ರೂಪಾಯಿ ವಿಧಿಸಲಾಗಿದೆ. ತಡೆಗೋಡೆ ಇದ್ರೆ 7,700 ರೂಪಾಯಿ ಸ್ವಚ್ಛತಾ ವೆಚ್ಚ ಭರಿಸಬೇಕಾಗತ್ತೆ. ಹಾಗೆ ತ್ಯಾಜ್ಯ ಸಾಗಣೆ ಶುಲ್ಕವಾಗಿ 19,200 ರೂಪಾಯಿ ತೆರಬೇಕಾಗತ್ತೆ. 30-40 ಅಳತೆಯ ತಡೆಗೋಡೆ ಇಲ್ಲದ ನಿವೇಶನಗಳಲ್ಲಿ ತ್ಯಾಜ್ಯ ಸಂಗ್ರಹಕ್ಕೆ ಸ್ವಚ್ಛತಾ ವೆಚ್ಚವಾಗಿ 13,400 ರೂಪಾಯಿ ಭರಿಸಬೇಕಾಗತ್ತೆ. ತಡೆಗೋಡೆ ಇದ್ರೆ 14,400 ರೂಪಾಯಿ ಸ್ವಚ್ಛತಾ ವೆಚ್ಚ ತೆರಬೇಕು. ತ್ಯಾಜ್ಯ ಸಾಗಣೆ ವೆಚ್ಚವಾಗಿ 38,400 ರೂಪಾಯಿ ಕಟ್ಟಬೇಕಾಗತ್ತೆ. ಇನ್ನು 30-50 ಅಳತೆಯ ನಿವೇಶನಕ್ಕೆ 48,000 ರೂಪಾಯಿ ಸಾಗಾಣಿಕೆ ವೆಚ್ಚವನ್ನ ತೆರಬೇಕಾಗತ್ತೆ. 40-60 ಅಳತೆಯ ನಿವೇಶನದಲ್ಲಿ ತ್ಯಾಜ್ಯ ಸಂಗ್ರಹಕ್ಕೆ 76,800 ರೂಪಾಯಿ ಸಾಗಾಣಿಕೆ ವೆಚ್ಚ ಕಟ್ಟಬೇಕು. 50-80 ಅಳತೆಯ ನಿವೇಶನಕ್ಕೆ 1.28 ಲಕ್ಷ ರೂಪಾಯಿ ಸಾಗಾಣಿಕೆ ವೆಚ್ಚವನ್ನ ಭರಿಸಬೇಕಾಗತ್ತೆ. ಇದರ ಜೊತೆಗೆ ಆಸ್ತಿ ತೆರಿಗೆಯನ್ನು ಜಿಬಿಎ ವಸೂಲಿ ಮಾಡುತ್ತೆ. ಜಿಬಿಎ ಕ್ರಮಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ಲೀನ್ ಮಾಡೋದು ಒಂದು ಲೆಕ್ಕಾಚಾರ ಒಳ್ಳೆದೆ. ಅವರು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಸೇರಿಸ್ತಾರಂತ. ಅದು ಒಂಚೂರು ಭಯ ಇರಲಿ ಅಂತ ಅವ್ರು ಸೇರಿಸೋದು. ಅವಾಗನ್ನೇ ಕ್ಲೀನ್ ಮಾಡ್ತಾರಲ್ಲ, ಅಷ್ಟು ಕಂಡೀಷನ್ ಮಾಡಿಲ್ಲ ಅಂದ್ರೆ ಅವ್ರು ಬಗ್ಗಲ್ಲ, ಕ್ಲೀನ್ ಮಾಡೋದಿಲ್ಲ. ಅವ್ರ ಒಂಥರ ಲೆಕ್ಕಾಚಾರ ಒಳ್ಳೆದೆ. ಬೆಂಗಳೂರನ್ನ ತ್ಯಾಜ್ಯದಿಂದ ಮುಕ್ತ ಮಾಡಲು ಹೊಸ ಅಭಿಯಾನಕ್ಕೆ ಜಿಬಿಎ ಕರೆ ಕೊಟ್ಟಿದೆ. ಇದರ ಜೊತೆಗೆ ಶುಲ್ಕ ವಸೂಲಿ, ತೆರಿಗೆ ವಸೂಲಿ ಮೂಲಕ ಬೊಕ್ಕಸ ತುಂಬಿಸಿಕೊಳ್ಳಲು ಪ್ಲಾನ್ ಮಾಡಿದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.